ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ರೌಡಿಸಂಗೆ ಪ್ರಚೋದನೆ ನೀಡುವವರ ವಿರುದ್ಧ ಇದೀಗ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ ಕ್ರಮಕ್ಕೆ ಮುಂದಾಗಿದ್ದು, ಈ ಕುರಿತು ನಮ್ಮ ಜೊತೆ ಪೊಲೀಸ್ ಕಮಿಷನರ್ ಅವರು ಎನ್ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗಾದರೆ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ, ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ನಲ್ಲಿ ಈ ಒಂದು ರೌಡಿಸಂಗೆ ಪ್ರಚೋದನೆ ನೀಡುವವರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬುದರ ಬಗ್ಗೆ ಅವರ ಹತ್ರ ಕೇಳೋಣ ಸರ್. ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಸರ್? ಮುಖ್ಯವಾಗಿ ತಾವು ಗಮನಿಸಿದಂಗೆ ರೌಡಿ ಶೀಟರ್ಗಳ ಮೇಲೆ ನಾವು ಅವರ ಚಟುವಟಿಕೆ ಮೇಲೆ ಮತ್ತು ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ಅದ್ರ ಬಗ್ಗೆ ಝೀರೋ ಟಾಲರೆನ್ಸ್ ಎಕ್ಸ್ಪ್ರೆಸ್ ಮಾಡಿರುತ್ತೆ ತಮ್ಮ ಗಮನಕ್ಕಂತೂ ಇದ್ದೇ ಇದೆ. ಅದ್ರ ಜೊತೆಗೆ ನಾವು ಮುಂಜಾಗ್ರತಾ ಕ್ರಮ ಅಂದರೆ ಅವ್ರನ್ನ ಪ್ರಕರಣ ದಾಖಲು ಮಾಡ್ಕೊಂಡು ಬೈಂಡ್ ಓವರ್ ಮಾಡುವಂಥದ್ದು, ಶ್ಯೂರಿಟಿ ಹಾಕ್ಸ್ಕೊಳೋವಂಥದ್ದು. ಸುಮಾರು 52 ಜನರನ್ನು ನಾವು ಎಕ್ಸ್ಟೆಂಡ್ಮೆಂಟ್ ಮಾಡಿದ್ವಿ, ಅಂದರೆ ಗಡಿಪಾರು. ಇದು ರಾಜ್ಯದಲ್ಲೇ ಹೈಯೆಸ್ಟ್ ನಂಬರು ಹುಬ್ಬಳ್ಳಿ ಧಾರವಾಡದಲ್ಲಿ. ಆಮೇಲೆ ಅದ್ರ ಜೊತೆಗೆ ಯಾರ್ಯಾರು ತೀರಾ ಆ್ಯಕ್ಟಿವ್ ಇರ್ತಾರೆ ಅಂಥವ್ರ ಮೇಲೆ ಗೂಂಡಾ ಆ್ಯಕ್ಟ್ ಹಾಕ್ಲಿಕ್ಕೂ ಕೂಡ ಪ್ರಾವಿಷನ್ ಇದೆ. ಅದ್ರ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ರೌಡಿ ಶೀಟರ್ಸ್ ಪೆರೇಡ್ ಮಾಡಿದ್ವಿ. ಪೆರೇಡ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಕರೆಸಿ ನಮಗೇನೋ ಬೈದ್ರೆ ಏನೋ ನಮಗೆ ಖುಷಿ ಸಿಗಲ್ಲ. ಆದರೆ ಹಿಂಗೆ ಕರೆಸ್ಬಿಟ್ಟು ಪೆರೇಡ್ಗಳಲ್ಲಿ ನಮ್ಮನ್ನು ನಿಲ್ಲಿಸ್ತಾರೆ ಅನ್ನೋವಂಥ ಒಂದು ಭಯದಿಂದ ಚಟುವಟಿಕೆಯನ್ನು ಬಿಟ್ಟು ಒಂದು ಮುಖ್ಯವಾಹಿನಿ ಬರಬೇಕು ಅನ್ನೋಂಥ ನಮ್ಮ ಉದ್ದೇಶ ಆಗಿರುತ್ತೆ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿರುವಂಥದ್ದು ಚಿಕ್ಕ ಮಕ್ಕಳ ಮೇಲೆ ಆಗ್ತಿರುವಂಥ ದೌರ್ಜನ್ಯ ಮತ್ತು ಚಿಕ್ಕ ಮಕ್ಕಳಿಂದನೇ ವೈಲೆನ್ಸ್ ಆಗ್ತಿರುವಂಥದ್ದು. ನಮ್ಮಲ್ಲಿ ಮೊನ್ನೆ ಅಷ್ಟೇ 6ನೇ ಕ್ಲಾಸ್ ಓದ್ತಿದ್ದಂಥ ಒಂದು ಮಗು ಚಾಕು ಹಾಕ್ಬಿಟ್ಟು ಇನ್ನೊಬ್ಬ 9ನೇ ಕ್ಲಾಸ್ ಓದ್ತಿರೋಂಥ ಒಬ್ಬ ಮಗುವಿನ ಸಾವಿಗೆ ಕಾರಣ ಆಗ್ತಾನೆ. ಸೊ ಇಂಥವೆಲ್ಲ ನಾವು ನೋಡಿದಾಗ ಸಾಮಾಜಿಕ ಜಾಲತಾಣಗಳು ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನುವಂಥದ್ದು. ಸಾಮಾಜಿಕ ಜಾಲತಾಣಗಳಲ್ಲಿ ಎಜುಕೇಷನ್ನು, ಇನ್ಫಾರ್ಮೇಷನ್ ಶೇರಿಂಗು, ಎಥಿಕ್ಸು, ಮಾರಲ್ ಎಜುಕೇಷನ್ ಮಾಡುವಂಥದ್ದು, ಜಾಗೃತಿ ವಿಡಿಯೋಗಳು ಅಂಥವು ಯಾರೂ ನೋಡೋದಿಲ್ಲ. ಏನಾದರೂ ವೈಲೆನ್ಸ್ ಇದ್ದರೆ ಅಥವಾ ಏನಾದರೂ ಡಬಲ್ ಮೀನಿಂಗ್ ಇದ್ದರೆ, ವಲ್ಗರ್ ಕಾಮಿಡಿ ಇದ್ದರೆ ಅಥವಾ ಅಬ್ಜೆಕ್ಷನಬಲ್ ಅಬ್ಸೀನ್ ಆಗಿದ್ದರೆ ಆ ಥರದ್ದು ಸ್ವಲ್ಪ ರೀಚ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಗಳ ಚಟುವಟಿಕೆಯನ್ನು ನಾವು ನೋಡಿದಾಗ ಸಾಮಾಜಿಕ ಜಾಲತಾಣಗಳನ್ನು ತಮ್ಮ ಪರ್ಸನಲ್ ಗ್ಲೋರಿಫಿಕೇಷನ್ ಯೂಸ್ ಮಾಡಿರೋಂಥದ್ದು ನಮ್ಮ ಗಮನಕ್ಕೆ ಬಂತು. ಹಾಗಾಗಿ ರೌಡಿ ಶೀಟರ್ಸ್ ಇರ್ಬೋದು, ಅವರಿಂದ ಅವರ ಫಾಲೋಯರ್ಸ್ ಅಕೌಂಟ್ಗಳು ಓಪನ್ ಮಾಡಿ ಪೋಸ್ಟ್ ಮಾಡೋವಂಥದ್ದು, ವೀಡಿಯೋಗಳನ್ನ ಪೋಸ್ಟ್ ಮಾಡೋವಂಥದ್ದು, ಕಮೆಂಟ್ ಮಾಡೋವಂಥದ್ದು, ಬಡೀರಿ ಕೊಲ್ರಿ ಅನ್ನೋ ಒಂದು ರೀತಿಯಲ್ಲಿ ಕಮೆಂಟ್ ಮಾಡುವಂಥದ್ದು. ಇದೆಲ್ಲದರ ಹಿನ್ನೆಲೆಯಲ್ಲಿ ಕಳೆದ ಒಂದು 15-20 ದಿನಗಳ ಕಾಲ ನಿರಂತರವಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅವರು ಸುಮಾರು 28 ಪ್ರಕರಣಗಳನ್ನು ಗುರುತಿಸಿ, ನಿನ್ನೆ ರಿಜಿಸ್ಟರ್ ಆಗಿದೆ 28 ಪ್ರಕರಣ, ಸುಮಾರು 58 ರೌಡಿ ಶೀಟರ್ಗಳ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಮತ್ತು ಸುಮಾರು 700 ಅಂತಹ ಅಕೌಂಟ್ಗಳು ಎಲ್ಲಿ ವೈಲೆನ್ಸನ್ನು ಪ್ರಮೋಟ್ ಮಾಡುವಂಥದ್ದು, ಪಬ್ಲಿಕ್ಲಿ ಪೀಸ್ ಡಿಸ್ಟರ್ಬ್ ಮಾಡುವಂಥದ್ದು, ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಮತಿ ಇಲ್ಲದಲೇ ದೊಂಬಿ ಮಾಡುವಂಥದ್ದು, ಗುಂಪು ಸೇರಿಸುವಂಥದ್ದು, ವಾಹನ ಚಲಾಯಿಸಬೇಕಾದ್ರೆ ವೈಲೇಷನ್ಸ್ ಮಾಡುವಂಥದ್ದು ಅಂತ ಎಲ್ಲರ ಮೇಲೆ ಕ್ರಮಕ್ಕೆ ಮುಂದಾಗಿ 28 ಪ್ರಕರಣ. ಈ ರೌಡಿ ಶೀಟರ್ಗಳಿಗೆ ಒಂದು ಫ್ಯಾನ್ ಬೇಸ್ ಅಂತ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಒಂದು ಪೋಸ್ಟ್ ಮಾಡಿದ ಕೂಡಲೇ ಅದ್ರ ಕೆಳಗಡೆ ಸಾಕಷ್ಟು ಕಮೆಂಟ್ಸ್ಗಳು ಬಂದ್ಬಿಡುತ್ತೆ. ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತಿದೆ ಅನ್ಸುತ್ತೆ ಸರ್? ಅಲ್ಲ, ಖಂಡಿತ. ಇವಾಗ ನಿಮಗೇನು ಅನ್ಸುತ್ತೆ? ನಿಮಗೂ ಅದು ಹೀರೋ ರೇಂಜ್ಗೆ ತೊಗೊಂಡು ಹೋಗ್ಬಿಟ್ಟಿರ್ತಾರೆ ಸರ್ ರೌಡಿ. ಅದಾಗಬಾರ್ದು. ಈಗ ಯಾರ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ತಿರೋವಂಥವ್ರು ಅಥವಾ ಒಳ್ಳೆಯ ಉದ್ದೇಶಗಳಿಗಾಗಿ ಏನಾದರೂ ವಿಡಿಯೋಗಳು ಮಾಡಿದಂಥ ಸಂದರ್ಭದಲ್ಲಿ ಅದು ಓಕೆ. ವೈಲೆನ್ಸ್ ಮಾಡೋವಂಥವ್ರು, ರೌಡಿ ಶೀಟರ್ಗಳು, ಆಮೇಲೆ ಕ್ರಿಮಿನಲ್ ಆ್ಯಕ್ಟಿವಿಟಿ, ಯಾವುದೋ 1 ಕೇಸ್ 2 ಕೇಸ್ ಅಲ್ಲ, 16 ಕೇಸ್ಗಳಲ್ಲಿ ರೌಡಿ ಶೀಟರ್ ಆಗಿರೋವಂಥವ್ರು ಅಂಥವ್ರು ಇವಾಗ ಏನಾಗುತ್ತೆ, ನನ್ನ ಹೆಸರು ನಾನು ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಸರಿ ಹೋಗಲ್ಲ ಅಂತ ಫ್ಯಾನ್ಸ್ ಪೇಜ್ ಅಂತ ಮಾಡುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾರೆ. ಸೊ ಎಲ್ಲೆಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಕಂಪ್ಲೀಟ್ ನಾವು ಪ್ರಿವೆಂಟ್ ಮಾಡೋಕ್ಕಾಗಲ್ಲ. ಬಟ್ ಕಮೆಂಟ್ ಮಾಡೋರಿಗೆ ಎಲ್ಲೆಲ್ಲಿ ಅಫೆನ್ಸ್ ಅಂತ ಮೇಕೌಟ್ ಆಗುತ್ತೆ ಅಲ್ಲಿ ನಾವು ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಕಮೆಂಟ್ ಮಾಡೋವಂಥವ್ರು ಎಲ್ಲಿ ವೈಲೆನ್ಸ್ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಥವಾ ಅಬ್ಜೆಕ್ಷನಬಲ್ ಕಂಟೆಂಟ್ ಆಗ್ತಾ ಇದ್ದಾರೆ ಕಮೆಂಟ್ಸಿಂದ, ಅದರಿಂದ ಮತ್ತೆ ಪೀಸ್ ಡಿಸ್ಟರ್ಬ್ ಆಗುತ್ತೆ. ಅದನ್ನೆಲ್ಲ ನಾವು ಲೀಗಲ್ ಒಪಿನಿಯನ್ ತೊಗೊಂಡು ಸುಮಾರು 700 such accounts we have identified and against all of them we have taken up a case. ಆ ಅಕೌಂಟ್ ಯಾರ್ದು ಅಂತ ಗೊತ್ತಿಲ್ಲ. ನಿಮ್ಮ ಹೆಸರು ಸಂತೋಷ್ ಅನ್ನೋ ಹೆಸರಲ್ಲಿ ಇರಬೇಕು ಅಂತೇನಿಲ್ಲ, ಯಾವುದೋ ಒಂದು ಹೆಸರಲ್ಲಿ ಹಾಕ್ಕೊಂಡಿರ್ತೀರಿ. ಸೊ ಅಕೌಂಟ್ಗಳ ಮೇಲೆ ನಾವು ಪ್ರಕರಣ ದಾಖಲು ಮಾಡ್ಕೊಂಡಾಗ ಇವಾಗ ನಿಮ್ಮನ್ನು ರೀಚ್ ಮಾಡ್ತೀವಿ. ನಿಮ್ಮನ್ನು ರೀಚ್ ಮಾಡಿದಾಗ ನಿಮ್ಮದು ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಏನಿದೆ ಅದನ್ನೆಲ್ಲ ಮತ್ತೆ ಅಲ್ಲಿ ಅನಲೈಸ್ ಆಗುತ್ತೆ. ಮತ್ತು ನಿಮ್ಮ ಸಪೋರ್ಟಿಗೆ ಯಾರಿದ್ದಾರೆ, ಯಾರಿಂದ ನೀವು ಪ್ರೇರೇಪಿತರಾಗಿದ್ದೀರಿ, ಮತ್ತು ನೀವು ಪೋಸ್ಟ್ ಹಾಕಿದಾಗ ಯಾರು ಕಮೆಂಟ್ ಮಾಡ್ತಾರೆ, ಇದೊಂದು ಚೈನ್ ರಿಯಾಕ್ಷನ್ ಥರ ಮುಂದುವರಿಯುತ್ತೆ. ಒಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಅನಾನಿಮಿಟಿ, ಅಂದರೆ ನಾನು ಯಾರು ಅಂತ ಗೊತ್ತಾಗಲ್ಲ ಬಿಡು ಅನ್ನೋಂಥ ಒಂದು ಎಕ್ಸ್ಕ್ಯೂಸ್ ಇಟ್ಕೊಂಡು ಭಾಳಷ್ಟು ಜನ ಪೋಸ್ಟ್ ಮಾಡುವಂಥದ್ದು, ವಿಡಿಯೋ ಪೋಸ್ಟ್ ಮಾಡುವಂಥದ್ದು, ಶೇರ್ ಮಾಡುವಂಥದ್ದು, ವೈಲೆನ್ಸ್ ಪ್ರಮೋಟ್ ಮಾಡುವಂಥದ್ದು, ಹೆಣ್ಮಕ್ಳಿಗೆ ತೊಂದರೆ ಕೊಡೋದಕ್ಕೆ ಪ್ರಾಂಪ್ಟ್ ಮಾಡುವಂಥ ವೀಡಿಯೋಗಳು ಶೇರ್ ಮಾಡುವಂಥದ್ದು, ಈ ಥರದ್ದೆಲ್ಲ ನಡೀತಾ ಇತ್ತು. ಹಾಗಾಗಿ ಇದೊಂದು ಪ್ರಾರಂಭ ಅಷ್ಟೇ. 28 ಪ್ರಕರಣ, 58 ರೌಡಿ ಶೀಟರ್ಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇನ್ವಾಲ್ವ್ ಆಗಿರೋಂಥವ್ರ ಮೇಲೆ ಸೇರಿದಂತೆ 700 ಯಾರಿಂಥದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂಥ ಅಕೌಂಟ್ಗಳ ಮೇಲೆ ಈಗ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಹೋಗ್ತೀವಿ.
ಇದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ಮಹೇಶ್ ಬಜಾರ್ ಜೊತೆ ಸಂತೋಷ್ ನಿರಲ್, ಪವರ್ ಟಿವಿ, ಹುಬ್ಬಳ್ಳಿ.